ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಟ ವಿಧಿವಶರಾಗಿದ್ದಾರೆ. 80 ವರ್ಷದ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಬಹಳಷ್ಟು ದಿನಗಳಿಂದಲೂ ಕೂಡ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇವತ್ತು ನಿಧನರಾಗಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಉಮೇಶ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಅಕ್ಟೋಬರ್ 10ನೇ ತಾರೀಕು ಕಾಲು ಜಾರಿ ಬಿದ್ದಿರ್ತಾರೆ. ಆಸ್ಪತ್ರೆಗೆ ಅವತ್ತು ಅವರನ್ನ ದಾಖಲು ಮಾಡಲಾಗಿರುತ್ತೆ. ಸುಂಕದಕಟ್ಟೆ ಬಳಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಬಳಿಕವಾಗಿ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗ್ತಾ ಇತ್ತು. ನೋಡಿ, 80 ವರ್ಷದ ಉಮೇಶ್ ಅವರು ಅಕ್ಟೋಬರ್ 10ನೇ ತಾರೀಕು ಕಾಲು ಜಾರಿ ಮನೇಲಿ ಬಿದ್ದಿದ್ದು ನೋಡಿ. ಅನಂತರವಾಗಿ ಅವರು ಮನೆಗೆ ವಾಪಸ್ ಹೋಗಲೇ ಇಲ್ಲ. ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಇಲ್ಲಿಯವರೆಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಂತಹ ಉಮೇಶ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಭಾಳಷ್ಟು ಮಂದಿ ಕೂಡ ಅವರನ್ನು ಭೇಟಿಯಾಗಿದ್ರು. ನಮ್ಮ ಚಲನಚಿತ್ರದ ಭಾಳಷ್ಟು ಕಲಾವಿದರು ಕೂಡ ಉಮೇಶ್ ಅವರನ್ನ ಭೇಟಿಯಾಗಿ ಬಂದಿದ್ರು. 6 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಟ ಉಮೇಶ್. ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಉಮೇಶ್ ಅವರು. ಹಾಸ್ಯ ಪಾತ್ರಗಳಿಂದಲೇ ಮನೆ ಮಾತಾಗಿದ್ದಾರೆ ನಟ ಉಮೇಶ್ ಅವರು. ಮಕ್ಕಳ ಭಾಗ್ಯವಂತರು, ಕಿಲಾಡಿ ಜೋಡಿ, ಗುರು ಶಿಷ್ಯರು, ಭೂಮಿಗೆ ಬಂದ ಭಗವಂತ, ಹಾಲು ಜೇನು, ಕಾಮನ ಬಿಲ್ಲು, ಹೀಗೆ ಸಾಕಷ್ಟು. ಅಪೂರ್ಣ ಸಂಗಮ, ಶ್ರುತಿ ಸೇರಿದಾಗ, ಮೇಘ ಮಂದಾರ, ಆಕಸ್ಮಿಕ, ಸರ್ವರ್ ಸೋಮಣ್ಣ, ಮೇಘಮಾಲೆ, ನನ್ನಾಸೆಯ ಹೂವೆ, ಜಾಕಿ, ರ್ಯಾಂಬೋ, ಮುಸ್ಸಂಜೆ ಮಾತು, ಗೋಲ್ಮಾಲ್, ರಾಧಾಕೃಷ್ಣ, ಸಪ್ತಪದಿ, ಒಂದು ಸಿನಿಮಾ ಕತೆ, ಬೆಳ್ಳಿಯಪ್ಪ ಬಂಗಾರಪ್ಪ, ಉಂಡು ಹೋದ ಕೊಂಡು ಹೋದ, ಕಲ್ಯಾಣ ರೇಖೆ, ಹಲೋ ಯಮ, ಹಲೋ ಸಿಸ್ಟರ್, ಹಗಲು ವೇಷ, ಬಲಗಾಲಿಟ್ಟು ಹೊಳಗಡೆ ಬಾ, ಪಾಂಡುರಂಗ ವಿಠಲ ಸೇರಿದಂತೆ ಹಲವು 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 ಚಿತ್ರಗಳಲ್ಲಿ ಉಮೇಶ್ ಅವರು ಅಭಿನಯಿಸಿದ್ದಾರೆ. 6 ದಶಕಗಳ ಕಾಲ, ಒಂದಲ್ಲ ಎರಡಲ್ಲ ಮೂರಲ್ಲ 6 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಟ ಉಮೇಶ್ ಅವರು. ಬಾಲ್ಯ ನಟನಾಗಿಯೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಉಮೇಶ್ ಅವರು ಯಶಸ್ಸನ್ನು ಕೂಡ ಕಂಡವರು, ಹೆಗ್ಗಳಿಕೆಯನ್ನು ಕೂಡ ಗಳಿಸಿದಂಥವ್ರು. ನೋಡಿ, 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ ಎಲ್ಲ ಹಿರಿಯ ನಟರು, ಅಂಬರೀಷ್ ಇರ್ಬೋದು ಅಥವಾ ಶಂಕರ್ನಾಗ್ ಅವರು ಇರ್ಬೋದು, ಶಿವರಾಜ್ ಕುಮಾರ್ ಅವರು ಇರಬಹುದು, ಅಪ್ಪು ಇರ್ಬೋದು, ಎಲ್ಲರ ಜೊತೆಯಲ್ಲೂ, ಎಲ್ಲ ಕಲಾವಿದರ ಜೊತೆಯಲ್ಲೂ ಕೂಡ, ಎಲ್ಲ ನಟರ ಜೊತೆಯಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಹಾಸ್ಯ ಪಾತ್ರಗಳು, ಅದರಲ್ಲೂ ಕೂಡ ಅವರು ಹಾಸ್ಯ ಪಾತ್ರಗಳಿಂದಲೇ ಸಿಕ್ಕಾಪಟ್ಟೆ ಫೇಮಸ್ಸು. ಅವರ ಉಮೇಶ್ ಅಂದರೆ ಒಂದು ನಮಗೆ ನೆನಪಾಗತ್ತೆ, ಅವರ ಒಂದು ಹಾಸ್ಯದ ಒಂದು ನಗೆ ಚಟಾಕಿ. ನಿಮ್ಮ ಮನದಲ್ಲಿರುತ್ತೆ ಯಾವುದು ಅಂತ. 1975ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. 2013ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಅವಾರ್ಡನ್ನು ಕೂಡ ಪಡೆದಿದ್ದಾರೆ. ಶ್ರೀಕಂಠಯ್ಯ ಜೊತೆಗೆ ನಂಜಮ್ಮ ಪುತ್ರನಾಗಿ 24 ಏಪ್ರಿಲ್ ತಿಂಗಳಲ್ಲಿ ಅವರ ಜನನ ಆಗುತ್ತೆ. 1975ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. 2013ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡನ್ನು ಕೂಡ ಪಡೆದುಕೊಳ್ತಾರೆ. ಏಪ್ರಿಲ್ 24, 1945ರಲ್ಲಿ ನೋಡಿ ಜನನ ಆಗುತ್ತೆ. 75ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಳ್ತಾರೆ. ಅನಾರೋಗ್ಯದಿಂದ ಇವತ್ತು ನೋಡಿ ಅವರು ಬಹಳಷ್ಟು ಚಿತ್ರಗಳಲ್ಲಿ ನಟನೆಯನ್ನು ಕೂಡ ಮಾಡಿರುವಂಥದ್ದು. ಇದೇ ಸಂಬಂಧವಾಗಿ ಇನ್ನು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂಥ ದೀಪಿಕಾ. ದೀಪಿಕಾ, ನಿಜವಾಗ್ಲೂ ಕೂಡ ಬೇಸರದ ವಿಚಾರಗಳು. ನಮ್ಮ ಹಿರಿಯ ನಟ ಇಲ್ಲ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಬೇಸರವಾಗುತ್ತೆ. ಏನಿದೆ ಮಾಹಿತಿ? ಕಳೆದ ಅಕ್ಟೋಬರ್ 10ರಂದು ಅವರು ಅವರ ಜೆಪಿ ನಗರದಲ್ಲಿರುವಂತಹ ನಿವಾಸದಲ್ಲಿ ಕಾಲ್ಜಾರಿ ಬೀಳ್ತಾರೆ. ಅದಾದ ನಂತರ ಅವರನ್ನ ಇಮಿಡಿಯೇಟ್ ಆಗಿ ಅವರಿಗೆ ಪರಿಚಿತರಿರುವಂತಹ ಒಬ್ಬ ಡಾಕ್ಟರ್ ಹತ್ರ ಅವರನ್ನ ಜಾಯಿನ್ ಮಾಡ್ತಾರೆ. ಇಲ್ಲಿ ಶಾಂತಾ ಸ್ಪೆಷಾಲಿಟಿ ಹಾಸ್ಪಿಟಲ್, ಸುಂಕದಕಟ್ಟೆ ಬಳಿ ಇರುವಂತಹ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾರೆ. ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕೇವಲ ಬೋನ್ ಮಾತ್ರ ಮುರಿದಿಲ್ಲ, ಅವರಿಗೆ ಲಿವರ್ ಕ್ಯಾನ್ಸರ್ ಇರೋದು ಪತ್ತೆಯಾಗುತ್ತೆ. ಆಲ್ರೆಡಿ 4ನೇ ಸ್ಟೇಜ್ ಅಲ್ಲಿ ಇದೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಶಾಂತಾ ಸ್ಪೆಷಾಲಿಟಿಯಲ್ಲಿ ಇರುವಂತಹ ಡಾಕ್ಟರ್ ಹೇಳ್ತಾರೆ. ಆದ್ರೆ ಈ ಮಾಹಿತಿಯನ್ನ ಉಮೇಶ್ ಅವರಿಗೆ ಯಾವುದೇ ಕಾರಣಕ್ಕೂ ತಿಳಿಸಲ್ಲ. ಯಾಕಂದ್ರೆ ಅವರು ಮೆಂಟಲಿ ಕುಗ್ಗಿ ಹೋಗ್ತಾರೆ ಅನ್ನುವ ಕಾರಣಕ್ಕೆ ಡಾಕ್ಟರ್ ಅವರಿಗೆ ತಿಳಿಸಿಲ್ಲ ಅನ್ನುವ ಮಾಹಿತಿಯನ್ನ ಆ ಕ್ಷಣ ನಮಗೆ ಮಾಧ್ಯಮದವರಿಗೆ ಅವರು ಕೊಡ್ತಾರೆ. ಅದಾದ ನಂತರ ಅವರ ಬೋನ್ ಏನ್ ಫ್ರಾಕ್ಚರ್ ಆಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಜೊತೆಗೆ ಏನು ಕ್ಯಾನ್ಸರ್ ಇತ್ತು ಅದಕ್ಕೆ ಬೇಕಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನ ಕೂಡ ಅಲ್ಲಿ ಕೊಡಲಾಗುತ್ತೆ. ತದನಂತರದ ದಿನಗಳಲ್ಲಿ ಅವರನ್ನ ಕಿದ್ವಾಯಿ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಕೂಡ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇತ್ತು.
ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಇನ್ನು ನೋಡೋದಾದ್ರೆ ಇವರನ್ನ ನೋಡಕ್ಕೆ ಆಸ್ಪತ್ರೆಗೆ ಗಿರಿ ಲೋಕೇಶ್ ಅವರಾಗಿರ್ಬೋದು, ಶ್ರುತಿ ತಂದೆ ತಾಯಿ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಆಸ್ಪತ್ರೆಗೆ ಬಂದು ಅವರ ಒಂದು ಆರೋಗ್ಯವನ್ನ ವಿಚಾರಿಸ್ತಾ ಇದ್ರು. ಅವರಿಗೆ ಬೇಕಾದಂತಹ ಒಂದು ಹಣದ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೊನೆಯುಸಿರು ಎಳೆದಿದ್ದಾರೆ ಕುಸುಮ. ಇನ್ನು ಇವ್ರ ಬಗ್ಗೆ ನೋಡೋದಾದ್ರೆ ಇವರು ಏಪ್ರಿಲ್ 22, 1945ರಲ್ಲಿ ಜನಿಸ್ತಾರೆ. ಕನ್ನಡ ವೃತ್ತಿ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಜನಪ್ರಿಯ ಹಾಸ್ಯ ಕಲಾವಿದ ಅಂತಾನೆ ಎಲ್ಲೆಡೆ ಫೇಮಸ್ ಕೂಡ ಆಗಿದ್ರು. ಇನ್ನು ಇವರ ಡೈಲಾಗ್ ಎಲ್ಲಾ ಕಡೆ ಚಿರಪರಿಚಿತ. ಅಯ್ಯಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ ಬಿಟ್ರಲ್ಲ, ನಾನೇನ್ ಬೇಕು ಅಂತ ಹಿಂಗ್ ಮಾಡ್ಲಿಲ್ಲ ಅನ್ನುವಂತ ಏನ್ ಡೈಲಾಗ್ ಇತ್ತು, ಇದೆಲ್ಲೇ ಹೋದ್ರು ಉಮೇಶ್ ಅವರು ಎಲ್ಲೇ ಕಂಡು ಬಂದ್ರು ಕೂಡ ಈ ಡೈಲಾಗ್ ಅನ್ನ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು. ಇನ್ನು ಇವರ ತಂದೆ AL ಶ್ರೀಕಂಠಯ್ಯ ಮತ್ತು ತಾಯಿ ನಂಜಮ್ಮ ಇವರು ಕೂಡ ರಂಗಭೂಮಿ ಕಲಾವಿದ್ರು. ಆ ಕಾರಣದಿಂದ MS ಉಮೇಶ್ ಅವರು ತೊಟ್ಟಿಲಲ್ಲಿ ಇರ್ಬೇಕಾದ್ರೇನೆ ಅವರಿಗೆ ಒಂದು ಆಕ್ಟ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಅವರು ರಂಗಭೂಮಿಯನ್ನ ಕೂಡ ಪ್ರವೇಶಿಸಿದ್ರು. ಇನ್ನು ಬಾಲ ಕಲಾವಿದನ ಪಾತ್ರಗಳಲ್ಲಿ ಸಾಕಷ್ಟು ಇವರು ಅಭಿನಯಿಸಿದ್ದಾರೆ. ಇನ್ನು ದೃಶ್ಯಕ್ಕೆ ತಕ್ಕಂತೆ ಇವರು ಹಾಸ್ಯವನ್ನ ಕ್ರಿಯೇಟ್ ಕೂಡ ಮಾಡ್ತಾ ಇದ್ರು. ಅದಕ್ಕಾಗಿ ಇವರು ಖ್ಯಾತಿಯನ್ನ ಗಳಿಸಿರುವಂತದ್ದು. ಸಪೋರ್ಟಿವ್ ಕ್ಯಾರೆಕ್ಟರ್ಗಿಂತ ಹಾಸ್ಯ ಕಲಾವಿದನಾಗಿ ಇವರು ಫೇಮಸ್ ಅನ್ನ ಕೂಡ ಗಳಿಸಿದವರು. ಇನ್ನು 1956ರಲ್ಲಿ ಅಭಿನಯಿಸಿದಂತಹ ಚಂದ್ರಹಾಸನ ಪಾತ್ರ ಎಲ್ಲ ಜನರಿಂದ ಕೂಡ ಮೆಚ್ಚುಗೆಯನ್ನ ಪಡೆಯುತ್ತೆ. ಸಾಕಷ್ಟು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಇವತ್ತಿನ ಪೀಳಿಗೆ ಯಾರಿದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಲಕ್ಕೆ ತಕ್ಕಂತೆ ಅಭಿನಯಿಸುವಂತ ಒಂದು ಶಕ್ತಿ ಉಮೇಶ್ ಅವರಿಗೆ ಇತ್ತು. ಅವರು ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ನನ್ನನ್ನು ಯಾಕೆ ಇಲ್ಲಿ ದಾಖಲು ಮಾಡಿದ್ದೀರಾ, ನಾನು ಆದಷ್ಟು ಬೇಗ ಚೇತರಿಸಿಕೊಳ್ಬೇಕು. ಒಂದು ವೇಳೆ ನಾನು ಚೇತರಿಸಿಕೊಂಡ ತಕ್ಷಣ 1-2 ಸಿನಿಮಾಗಳಲ್ಲಿ ನಾನು ಸೈನ್ ಹಾಕಿದ್ದೀನಿ, ಅದನ್ನ ಕಂಪ್ಲೀಟ್ ಮಾಡ್ಬೇಕನ್ನುವಂತ ಮಾತನ್ನ ಖುದ್ದು ಉಮೇಶ್ ಅವರೇ ಹೇಳ್ಕೊಂಡಿದ್ರು. ಸೀರಿಯಲ್ ಅಲ್ಲಿ ಕೂಡ ಅಭಿನಯಿಸ್ತಾ ಇದ್ರು. ಒಟ್ಟಾರೆ ಆದ್ರೆ ರಂಗಭೂಮಿಯಿಂದಲೇ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದ MS ಉಮೇಶ್ ಅವರು ಇವತ್ತು ವಿಧಿವಶರಾಗಿದ್ದಾರೆ ಕುಸುಮ. ಎಸ್ ದೀಪಿಕಾ, ಇನ್ನು ಈಗ ಸಾರ್ವಜನಿಕರು ಕೂಡ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಬರ್ತಾರೆ ಅಥವಾ ಸಾರ್ವಜನಿಕ ದರ್ಶನಕ್ಕೂ ಕೂಡ ಬರುವಂಥದ್ದು. ಸೊ ಇದಕ್ಕೆ ಯಾವ ರೀತಿ ಆದಂತಹ ವ್ಯವಸ್ಥೆಗಳನ್ನು, ಏಕೆಂದರೆ ಅದು ಬೆಂಗಳೂರಿನಲ್ಲವ ಅಥವಾ ಸಾಮಾನ್ಯವಾಗಿ ಹುಟ್ಟೂರಿಗೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇಲ್ಲ ಅಥವಾ ಹಾಸ್ಪಿಟಲ್ನಿಂದ ಈಗಾಗಲೇ ಶಿಫ್ಟ್ ಮಾಡಲಾಗಿರುವಂಥದ್ದು, ಅದ್ರ ಬಗ್ಗೆ ಹೇಳೋದು. ಈಗಾಗಲೇ ಕಿದ್ವಾಯ್ ಹಾಸ್ಪಿಟಲ್ ಇಂದ ನೇರ JP ನಗರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಒಂದಿಷ್ಟು ಡಿಸ್ಕಷನ್ ಆದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸದ್ಯಕ್ಕೆ JP ನಗರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಉಮೇಶ್ ಅವರಿಗೆ ಮಕ್ಕಳಿಲ್ಲ, ಅವರ ಅಂದ್ರೆ ಮಗಳು ಮಾತ್ರ ನೋಡ್ಕೋತಾ ಇರುವಂತದ್ದು. ಸಾಕಷ್ಟು ಅಂದ್ರೆ ನೆಂಟರು ಕಮ್ಮಿ ಇರೋದ್ರಿಂದ, ರಿಲೇಷನ್ಸ್ ಕಮ್ಮಿ ಇರೋದ್ರಿಂದ ಅವರ ಮಗಳೇ ಅವರನ್ನ ನೋಡ್ಕೋತಾ ಇದ್ದಾರೆ. ಈ ಕಾರಣಕ್ಕಾಗಿ ಮುಂದಿನ ಪ್ರೊಸೀಜರ್ ಗಳನ್ನ ಚಿತ್ರರಂಗದ ಹಿರಿಯ ಕಲಾವಿದರು ನಿಂತು ನೋಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸದ್ಯ JP ನಗರದಲ್ಲಿರುವ ಅವರ ನಿವಾಸಕ್ಕೆ ಉಮೇಶ್ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಅದಾದ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರೆತರಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ ಕುಸುಮ.